ವೆಲ್ಕಮ್ ಟು ಚೇತನ ಮೋಕ್ಷಿತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ಹೇಗೆ ಈಸಿಯಾಗಿ ಕುರ್ಕುರೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಕುರ್ಕುರೆ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು, ಕಡಲೆಬೇಳೆ ಹಿಟ್ಟು, ಉಪ್ಪು, ಖಾರ ಪುಡಿ, ನೀರು ಮತ್ತು ಎಣ್ಣೆ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ತಟ್ಟೆಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಅಕ್ಕಿ ಹಿಟ್ಟಿಗೆ ಅರ್ಧದಷ್ಟು ಬೋಂಡ ಹಿಟ್ಟು ಬೆರೆಸ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಖಾರ ಪುಡಿ ಸ್ವಲ್ಪ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಅಳತೆ ನೋಡಿ ನೀರು ಹಾಕ್ಕೊಳ್ಳಿ. ಈಗ ನೋಡಿ ನೀರು ಕಾಯುವಾಗ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಈ ನೀರಿಗೆ ಹಾಕ್ಬಿಟ್ಟು ಹಿಟ್ಟನ್ನ ಒಂದು 10 ನಿಮಿಷ ಬೇಯಿಸ್ಕೊಬೇಕು ನೀರಲ್ಲಿ. ಈಗ ನೋಡಿ ಹಿಟ್ಟು ಬೆಂದಿದೆ. ಈಗ ಇದು ಬೆಂದಿರೋ ಹಿಟ್ಟನ್ನ ಒಂದು ತಟ್ಟೆಗೆ ತಗೊಬೇಕು. ಈಗ ಹಿಟ್ಟನ್ನ ಕುರ್ಕುರೆ ಶೇಪ್ನ ಮಾಡ್ಕೊಬೇಕು. ಕುರ್ಕುರೆ ಶೇಪ್ನ ಹಿಟ್ಟನ್ನ ನೋಡಿ, ಈಗ ಕುರ್ಕುರೆ ಶೇಪಲ್ಲಿ ಹಿಟ್ಟಾಗಿದೆ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾದಿದೆ. ಈಗ ಇದನ್ನು ತೇಲಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಎಣ್ಣೆಲಿ ತೇಲಿಸ್ಕೊಬೇಕು. ಈಗ ನೋಡಿ ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಈಗ ಫ್ರೈ ಮಾಡ್ಕೊಂಡಿರೋ ಕುರ್ಕುರೆನ ಒಂದು ತಟ್ಟೆಗೆ ತೆಕ್ಕೊಂಡು ಉಪ್ಪು ಮತ್ತು ಖಾರನ ಬೆರೆಸ್ಕೊಳ್ಳೋಣ. ನೋಡಿ, ಕುರ್ಕುರೆಗೆ ಉಪ್ಪು ಖಾರ ಬೆರೆಸಿದ್ರೆ ರೆಡಿ ಆಯಿತು ಕುರ್ಕುರೆ. ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಈ ಥರ ಸಾಸ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.